ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಸರ್ ನಮಸ್ತೆ, ಹೇಳಿ. ಹಾಂ ಸರ್, ನಮಸ್ಕಾರ. ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹಾಂ ಸರ್. ಯಾವುದೈತ್ರಿ ಸರ್ ಅದು? ಎಲ್ ಎಕ್ಸ್ ವೇರಿಯಂಟಾ ಏನು ವಿ ಎಕ್ಸ್ ಐತಾ? ಎಲ್ ಎಕ್ಸ್ ಓಕೆ. ಮಾಡಲ್ ಏನೈತ್ರಿ ಸರ್? 2006. 2006 ಮಾಡಲ್ ಐತ್ರಿ? ಹಾಂ. ಓಕೆ. ಓನರ್ ಎಷ್ಟಾಗಿದ್ದೀರಾ ಸರ್ ಗಾಡಿಗೆ ನೀವು? ಸಿಂಗಲ್. ಸಿಂಗಲ್ ಓನರ್ದಾಗ ಐತಾ? ಹಾಂ. ಓಕೆ. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಕಿಲೋಮೀಟ್ರು? 83 ಆಗಿದೆ. 83,000 ಕಿಲೋಮೀಟ್ರ್ ರನ್ನಿಂಗ್ ಆಗಿದೆಯಾ? ಹ್ಞೂ. ಓಕೆ ಸರ್. ಇದು ಕಿಲೋಮೀಟ್ರ್ ಏನು ಜೆನ್ಯೂನ್ ರನ್ನಿಂಗ್ ಇದೆಯಾ ಏನು ಮೀಟ್ರ್ ಬಂದಾಗಿ ಜೆನ್ಯೂನಲ್ಲಿ ಇರೋದಾ? ಹ್ಞೂ. ಓಕೆ ಸರ್. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ ಸರ್? ಫ್ರಂಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಐದು ಟೈರ್ ಬಿ? ಟೈರು ಪರವಾಗಿಲ್ಲ, ಚೆನ್ನಾಗೇ ಇದೆ. ಹೌದಾ? ಹ್ಞೂ. ಓಕೆ. ಇನ್ನು ಇಂಜನ್ ಕಂಡೀಷನು, ಗಾಡಿ ಬಾಡಿ ಕಂಡೀಷನು? ಇಂಜಿನ್ ಎಲ್ಲ ಸೂಪರ್ ಆಗಿದೆ ಬಿಡಿ. ಇಂಜಿನ್ ಕಂಡೀಷನ್ ಚೆನ್ನಾಗಿದೆ. ಓಕೆ. ಇಂಜಿನ್ ಕೆಲಸ ಎಲ್ಲ ಆಗಿದೆಯಾ? ಇಲ್ಲ, ಒರಿಜಿನಲ್ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಮೇಂಟೈನ್ ಮಾಡೋದು. ಓಕೆ ಸರ್. ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ ಗಾಡಿ ಮೇಲೆ? ಆ ಥರ ಏನೂ ಇಲ್ಲ ಅಣ್ಣ, ಸಿಂಗಲ್ ಓನರ್ ಗಾಡಿ ಅದು. ಓಕೆ. ಅಗದಿ ಕಂಡೀಷನಾಗ ಐತ್ರಿ ಗಾಡಿ, ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ ಗಾಡಿ ಮೇಲೆ? ಕಂಡೀಷನ್. ಓಕೆ. ಮೈಲೇಜಲ್ಲಿ ಏನು ಬರ್ಬೋದು ಸರ್ ನಿಮ್ಮ ಕೈಯಲ್ಲಿ? ಮೈಲೇಜ್ ಬರುತ್ತೆ, ಒಂದು 20-22 ಗಂಟೆ ಬರುತ್ತೆ. 22 ತನಕ ಬರ್ತೈತ್ರಾ? ಹ್ಞೂ. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ನಿಮ್ಮ ಕಡೆಯಿಂದ? ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಸಿಲ್ಲ. ಹೌದಾ? ಹ್ಞೂ. ಓಕೆ. ಗಾಡಿಗೆ ಇಂಟೀರಿಯರು ಇದಕ್ಕೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆಯಾ? ಹಾಂ, ಇದೆ. ಪವರ್ ವಿಂಡೋ ಕೂಡ ಇದೆಯಾ? ಹಾಂ, ಇದೆ. ಓಕೆ ಸರ್. ಮ್ಯೂಸಿಕ್ ಸಿಸ್ಟಮ್ ಉಂಟಾ? ಸರ್? ಹಾಂ, ಮ್ಯೂಸಿಕ್ ಸಿಸ್ಟಮ್ ಇದೆ ಚಿಕ್ಕದು. ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆಯಾ? ಹ್ಞೂ. ಓಕೆ ಸರ್. ಈಗ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಸರ್ ಎಫ್ ಸಿ ಇನ್ಶೂರೆನ್ಸು? ಇನ್ಸೂರೆನ್ಸ್ ಇಲ್ಲ, ಲ್ಯಾಪ್ಸ್ ಆಗಿಬಿಟ್ಟಿದೆ. ನಾವು ಬೇರೆ ಇನ್ನೊಂದು ಗಾಡಿ ತೊಗೊಂಡ್ಬಿಟ್ವಿ, ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಹಾಂ. ಅದಕ್ಕೆ ಮಾರ್ಬಿಡೋಣ ಅಂತ ಯೋಚನೆ ಮಾಡಿ ಮಾರೋಕ್ಕೆ ಮಾಡ್ತಾ ಇದ್ದೀವಿ. ಓಕೆ. ಇವಾಗ ಎಫ್ ಸಿ ಇನ್ಶೂರೆನ್ಸ್ ಏನು ಕಟ್ ಕೊಡೋದೇನು ಹೆಂಗೆ ತೊಗೊಂಡ್ರೆ ಕಟ್ಕೋಬೇಕು ರೀ? ನಾವು ಅದಕ್ಕೆಲ್ಲ ಟೈಮ್ ಇಲ್ಲ. ಹಾಂ. ಈಗ ತಗೊಳ್ಳೋದು ಮಾಡ್ಕೋಬೇಕು. ಓಕೆ. ಹಂಗೂ ಮಾಡಿಕೊಡ್ಬೇಕು ಅಂತಂದರೆ ಬೇಕಾದ್ರೆ ನಮ್ಗೆ ಗೊತ್ತಿರೋ ಅವ್ರು ಆರ್ ಹೋದಾಗ ಬೇಕಾದ್ರೆ ಅವ್ರಿಗೆ ಹೇಳ್ತೀವಿ, ಬೇಕಾದ್ರೆ ಮಾಡಿಕೊಡ್ತಾರೆ. ನಾವು ರೆಗ್ಯುಲರಾಗಿ ಎಲ್ಲ ಏನಾದ್ರು ಮಾಡಿಸ್ತಿರ್ತೀವಲ್ಲ, ಹಾಂ. ಅವ್ರಿಗೆ ಹೇಳ್ಕೊಡ್ತೀವಿ, ಬೇಕಾದ್ರೆ ಮಾಡಿಸ್ಕೊಳ್ಳಿ ಅಲ್ಲಿ. ಓಕೆ ಸರ್. ರೇಟ್ ಏನು ಹೇಳಕತ್ತೀರಿ ಇವಾಗ ನೀವು? ನನಗೆ 90,000 ಫೈನಲ್ ಬೇಕು ಸರ್. 90,000 ಗಾಡಿಗೆ? ಹಾಂ. ಇವಾಗ ಡಾಕ್ಯುಮೆಂಟ್ಸ್ ಏನು ನೀವೇ ರೆಡಿ ಮಾಡಿ ಕೊಡೋದಾ ಏನು ಅವರೇ ಮಾಡಿಸ್ಕೊಳ್ಳೋದಾ? ಅವ್ರು ಮಾಡಿಕೊಡೋದು. 90,000 ಕೊಟ್ಟು ಅವರೇ ಮಾಡಿಸ್ಕೋಬೇಕು? 90,000 ಕೊಟ್ಟರೆ ಗಾಡಿ ಕೊಡ್ತೀವಿ, ಅವರೇ ಮಾಡಿಸ್ಕೊಬೇಕು. ಓಕೆ. ಅದಕ್ಕೆಲ್ಲ ಎಷ್ಟಾಗುತ್ತೆ ಸರ್ ಖರ್ಚು? ಏನೊಂದು 10-20,000 ಆಗುತ್ತೆ. 20,000? ಹ್ಞೂ. ಅಂದರೆ ಟೋಟಲ್ 1,10,000 ಬಿದ್ದಂಗೆ ಆಗುತ್ತೆ ಗಾಡಿಗೆ? ಹಾಂ, ಬೀಳುತ್ತೆ. ಓಕೆ. ನಿಮ್ಮದು 90,000 ಫೈನಲ್ ರೇಟ್ ಆಗಿರುತ್ತೆ ಏನು ಸರ್? ಏನು ಬಂದರೆ ಹೆಚ್ಚು ಕಡಿಮೆ ಆಗುತ್ತಾ? ಫೈನಲ್ ರೇಟ್ ಆಗುತ್ತೆ ಸರ್. ಫೈನಲ್ ರೇಟಿಂದ 90,000ನಾ? ಹಾಂ. ಓಕೆ. ಒಂದು ಆಸುಪಾಸು ಒಂದು 5,000 10,000 ಕಡಿಮೆ ಆಗಲ್ಲ? ಬೇಕಾದ್ರೆ ಒಂದು ನಿಮ್ಮ ಚಾನಲ್ ಕಡೆಯಿಂದ ಬರ್ತೀರಿ ಅಂದರೆ ಒಂದು 5,000 ಮಾಡೋಣ. ಒಂದು 85ಕ್ಕೆಲ್ಲ ಕೊಡ್ತೀರಾ? ಹಾಂ, ಖಂಡಿತ. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನು? ಜಾಲಹಳ್ಳಿ ಕ್ರಾಸು. ಏನು ಬೆಂಗಳೂರಾ ಇದು? ಹಾಂ, ಬೆಂಗಳೂರು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೇ ನಂಬರ್ ಸರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲ್ಗೆ ನೋಡಿ, ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಡೋಕೆ ಪ್ರಯತ್ನ ಮಾಡಿ. ಖಂಡಿತ. ಓಕೆ ಸರ್. ಥ್ಯಾಂಕ್ ಯು.